ಹೂ ಇಸ್ ದ ಸ್ಪಿರಿಚುವಲ್ ಮ್ಯಾನ್? ಸಭೆಯಲ್ಲಿ ಮೂರು ರೀತಿಯ ಮನುಷ್ಯರಿದ್ದಾರೆ ಅಂತ ಹೇಳಿದೆ. ಸಾಮೂಹಿಕವಾದದ್ದು ಮೂರು: ಯಹೂದ್ಯರು, ಗ್ರೀಕರು ಮತ್ತು ದೇವರ ಸಭೆ. ಆತ್ಮಿಕವಾದದ್ದು ಮೂರು ಗುಂಪಿನ ಜನ: ಒಂದು ಪ್ರಾಕೃತ ಮನುಷ್ಯ, ಎರಡು ಪ್ರಾಪಂಚಿಕ ಮನುಷ್ಯ, ಮೂರು ಆತ್ಮಿಕ ಮನುಷ್ಯ. ಪ್ರಾಕೃತ ಮನುಷ್ಯನ ಸ್ವಭಾವ ಹೇಳಿದೆ, ದೇವರ ಆತ್ಮನ ವಿಷಯಗಳನ್ನು ಬೇಡ ಅಂತಾನೆ. ಅವನಿಗೆ ದೇವರ ಆತ್ಮನ ವಿಷಯಗಳು ಹುಚ್ಚು ಮಾತಾಗಿರುತ್ತೆ, ಅವುಗಳನ್ನು ಅವನು ಗ್ರಹಿಸೋದಿಲ್ಲ. ನ್ಯಾಚುರಲ್ ಮ್ಯಾನ್, ಪ್ರಾಪಂಚಿಕ ಮನುಷ್ಯ, ಅವನ ಕುರಿತು ನಾನು ಹೇಳಿದೆ. ಅವನಿಗೆ 50-50 ಇತ್ತ. ದೇವರು ಅರ್ಧ, ದೇವರು ಅರ್ಧ ಆತ್ಮಿಕತೆ. ಪ್ರಾಪಂಚಿಕ ಸ್ವಭಾವಗಳು ಸಭೆಯಲ್ಲಿ ಹೇಗಿರುತ್ತೆ ಅನ್ನೋದನ್ನೆಲ್ಲ ಕಳೆದ ವಾರಗಳಲ್ಲಿ ನಾನು ಹೇಳ್ತಾ ಇದ್ದೆ. ಆ ನಂತರ ನಾನು ನಿಮ್ಮ ಮಧ್ಯದಲ್ಲಿ ಪ್ರಸ್ತಾಪ ಮಾಡಿದಂಥ ಭಾಗ ಮೂರು ಡೈರೆಕ್ಷನ್ಗಳಲ್ಲಿ, ಮೂರು ಭಾಗಗಳಲ್ಲಿ, ವಿಭಾಗಗಳಲ್ಲಿ ಒಬ್ಬ ಆತ್ಮಿಕ ಮನುಷ್ಯನ ಕಾಣ್ತಾನೆ. ಒಂದನೇದಾಗಿ ಅವನಿಗೆ ಅಪ್ವರ್ಡ್, ದೇವರ ಕಡೆಗೆ ದರ್ಶನ ಉಂಟಾಗಬೇಕು. ಅಲ್ಲಿ ದರ್ಶನ ಉಂಟಾದರೆ, ಅಲ್ಲಿ ಕನೆಕ್ಟ್ ಆದರೆ ಆಂತರಿಕವಾಗಿ ಅವನು ಕನೆಕ್ಟ್ ಆಗ್ತಾನೆ. ಇನ್ವರ್ಡ್, ಅವನಿಗೆ ಅಲ್ಲಿ ರಿಪೆಂಟೆನ್ಸ್, ಪಶ್ಚಾತ್ತಾಪ ಪಡೋದು, ಅನುತಾಪ ಪಡೋದು, ಇದೆಲ್ಲ ಅಲ್ಲಿ ಉಂಟಾಗುತ್ತೆ. ಮೂರನೇದು ಔಟ್ವರ್ಡ್, ಅಪ್ವರ್ಡ್, ಇನ್ವರ್ಡ್, ಔಟ್ವರ್ಡ್. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ. ಅಪ್ವರ್ಡ್, ಫಸ್ಟ್ ಇಂಗ್ಲೀಷ್ ಕಲ್ತ್ಕೊಳ್ರಿ, ಆಮೇಲೆ ಕನ್ನಡದಲ್ಲಿ ಹೇಳ್ತೇನೆ. ಅಪ್ವರ್ಡ್, ಇನ್ವರ್ಡ್, ಔಟ್ವರ್ಡ್. ಮೊದಲು ಮೇಲ್ಗಡೆ ಕನೆಕ್ಟ್ ಆಗಬೇಕು, ಎರಡು ಆಂತರಿಕವಾಗಿ ಕನೆಕ್ಟ್ ಆಗಬೇಕು. ಆಗಿದ್ರೆ ಮಾತ್ರನೇ ಹೊರಗಡೆ ಜನರ ಸಂಗಡ ನಾವು ಬೆರೀಲಿಕ್ಕೆ ಸಾಧ್ಯವಾಗೋದು. ಸ್ಪಿರಿಚುವಲ್ ಮ್ಯಾನ್ನ ಕುರಿತು, ಅವನು ಮೇಲೆ ನೋಡ್ತಾನೆ ಅನ್ನೋದರ ಕುರಿತು ನಾನು ಮಾತನಾಡಿದೆ. ಕೆಲವೊಮ್ಮೆ ಯೆಶಾಯನ ಕುರಿತು ನಾನು ಮಾತನಾಡ್ತಾ ಬಂದೆ. ಅದರ 6ನೇ ಅಧ್ಯಾಯದಲ್ಲಿ, 1ನೇ ಅಧ್ಯಾಯದಲ್ಲಿ ಬಹಳ, 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೂ ಬಹಳ ಶಕ್ತವಾಗಿ ಪ್ರವಾದಿಸುವ ಪ್ರವಾದಿ 6ನೇ ಅಧ್ಯಾಯಕ್ಕೆ ಬಂದಾಗ ಅವನಿಗೆ ಪರಲೋಕದ ದರ್ಶನ ಉಂಟಾದಾಗ ಅವನ ಕೊರತೆ ಅವನಿಗೆ ಅರ್ಥ ಆಯಿತು, ಅವನಿಗೆ ಅರ್ಥವಾಗುತ್ತೆ. ಆಗ ಅವನು ತನ್ನನ್ನೇ ತಾನು ತಗ್ಗಿಸ್ಕೊಳ್ತಾನೆ. ನನಗನ್ನಿಸ್ದಂಗೆ ಕಡೆಯದಾಗಿ ಪ್ರಕಟಣೆ ಪುಸ್ತಕ 1:17 ಬಂದು ನಿಲ್ಲಿಸಿದೆ. ಆಮೇನ್. ಅದರ ಪ್ರಕಾರ ನಾವು ದೇವರ ಸಾನ್ನಿಧ್ಯಾನದಲ್ಲಿ ಯಾವಾಗ ನಮ್ಮನ್ನೇ ನಾವು ತೊಡಗಿಸ್ಕೊಳ್ತೀವೋ ನಮ್ಮ ಜೀವನದಲ್ಲಿ ಕ್ರಿಸ್ತನಿಲ್ಲದೆ ಇರುವ ಸ್ವಭಾವಗಳು ಏನಾದರೂ ಬಂದರೆ ತಕ್ಷಣವಾಗಿ ನಾವು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಕಾರಣ, ಆತ್ಮಿಕ ಮನುಷ್ಯನು ಸಕಲವನ್ನು ವಿವೇಚಿಸ್ತಾನೆ. ಅವನು ಯಾರಿಂದಲೂ ವಿವೇಚಿಸಲ್ಪಡೋದಿಲ್ಲ. ಅವನನ್ನು ಗೈಡ್ ಮಾಡೋದಕ್ಕೆ, ಅವನನ್ನು ಲೀಡ್ ಮಾಡೋದಕ್ಕೆ, ಅವನನ್ನು ಎಚ್ಚರಿಸೋದಕ್ಕೆ ಪರಿಶುದ್ಧಾತ್ಮನು ಇರುವಂತನಾಗಿರ್ತಾನೆ. ಒಂದು ಅಪ್ವರ್ಡ್, ಎರಡು ಇನ್ವರ್ಡ್. ಇನ್ವರ್ಡ್ ದರ್ಶನ ಆಗ್ತಿದ್ದಾಗಲೇ ಅವನಿಗೆ ಅವನ ಕೊರತೆ ಅರ್ಥ ಆಯಿತು. ಅಯ್ಯೋ, ನಾನು ಹೊಲಸು ತುಟಿ ಉಳ್ಳವನು, ಹೊಲಸು ತುಟಿ ಉಳ್ಳ ಜನರ ನಡುವೆ ನಾನು ವಾಸ ಮಾಡ್ತಾ ಇದ್ದೀನಿ. ಅಯ್ಯೋ, ಇಂಥ ಮನುಷ್ಯನಾದ ನಾನು ದೇವರನ್ನ ಕಂಡುಬಿಟ್ಟನಲ್ಲ, ಅವನಲ್ಲಿ ತಗ್ಗಿಸ್ಕೊಳ್ತಾನೆ.
ನಾವು ಕಂಡ್ವಿ ದೇವರ ವಾಕ್ಯದ ಪ್ರಕಾರ ಅನೇಕರು ದೇವರನ್ನ ಕಂಡವರು, ಯೋಬನಾಗಲಿ, ಪೇತ್ರನಾಗಲಿ, ಯೋಹನನಾಗಲಿ, ಎಲ್ಲರೂ ಒಮ್ಮೆ ದೇವರನ್ನ ಕಂಡ್ರೆ ಯಥಾರ್ಥವಾಗಿ ಅವರಿಗೆ ಇನ್ಸೈಡ್ ಚೇಂಜ್ ಉಂಟಾದರೆ, ಆಂತರಿಕವಾದಂಥ ಬದಲಾವಣೆ ಉಂಟಾದರೆ ಅವರ ಸ್ವಭಾವಗಳು ಬದಲಾವಣೆ ಆಗಿರುತ್ತೆ, ನಡತೆ ಬದಲಾವಣೆ ಆಗಿರುತ್ತೆ. ಲೆಟ್ ಮಿ ಗೋ, ಮುಂದಕ್ಕೆ ನಾನು ಹೋಗ್ಲಿಕ್ಕೆ ಹೋಗ್ತೀನಿ. 2 ಕಾರ್ಯಗಳನ್ನು ಹೇಳಿದೆ, ಅಪ್ವರ್ಡ್ ಅಂಡ್ ಇನ್ವರ್ಡ್ ಹೇಳಿದೆ. ಇನ್ ಅ ಔಟ್ವರ್ಡ್, ಎ ಸ್ಪಿರಿಚುವಲ್ ಮ್ಯಾನ್ ಲುಕ್ಸ್ ಔಟ್ವರ್ಡ್. ಯಾವ ರೀತಿಯಲ್ಲಿ ಆತ್ಮಿಕ ಮನುಷ್ಯನು ಹೊರಗಡೆ ಅವನು ಯಾವ ರೀತಿ ಕಾಣಿಸ್ಕೊಳ್ತಾನೆ, ಆಂತರಿಕವಾಗಿ ಅವನಿಗೆ ಉಂಟಾದ ಬದಲಾವಣೆಗಳು ಬಾಹ್ಯವಾಗಿ ಅದು ತೋರ್ಪಡಲಿಕ್ಕೆ ಆರಂಭವಾಗುತ್ತೆ. ತಮಿಳಲ್ಲಿ ಹಿಂಗೆ ಹೇಳ್ತಾರೆ, ಅಗತ್ತಿನ ಅಳಗು ಮುಗத்தில் ಪ್ರಕಾಶಿக்குமா, ಹಂಗೇನಾ? ಅಗತ್ತಿನ ಅಳಗು ಮುಗத்தில் ಕಾಣುம். ಸೋತ್ರ ತಮಿಳ ಸರ್ವಿಸ್ ಬೇಗನೆ ಆರಂಭ ಮಾಡ್ತಾನೆ. ಒಳಗಡೆ ಇರೋದೇ ಹೊರಗಡೆ ಪ್ರತಿಬಿಂಬಿಸೋದು. ನಾನು ಅನೇಕ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ. ಲಿಸನ್ ಟು ಮೀ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿನ್ನ ಒಳಗಡೆ ಗಿಲ್ಟ್ ಇದ್ರೆ, ನಿನ್ನ ಒಳಗಡೆ ಅಪರಾಧದ ಚಿಂತೆ ನಿನ್ನ ಒಳಗಡೆ ಇದ್ರೆ, ನಿನ್ನ ಒಳಗಡೆ ಪಾಪದ ಚಿಂತೆ ಇದ್ರೆ, ನಿನ್ನ ಒಳಗಡೆ ಅಸೂಯೆ ಚಿಂತೆ ಇದ್ರೆ, ನಿನ್ನ ಒಳಗಡೆ ಮತ್ತೊಬ್ಬರ ಕುರಿತು ವೈರಾಗ್ಯದ ಚಿಂತೆ ಇದ್ರೆ, ನಿನ್ನ ಒಳಗಡೆ ದೈವಿಕವಲ್ಲದೆ ಇರುವ ಕಾರ್ಯಗಳು ಏನಾದರೂ ಇದ್ರೆ, ಅದು ಫಸ್ಟ್ ರಿಫ್ಲೆಕ್ಟ್ ಆಗೋದು ನಿನ್ನ ಮುಖದಲ್ಲಿ ಕಾಣ್ತವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಬ್ಬನು ಕ್ರಿಸ್ತನಲ್ಲಾದರೆ ಅವನು ನೂತನ ಸೃಷ್ಟಿಯಾಗಿರ್ತಾನೆ. ಆಮೇನ್. ಸೊ ದಟ್ ಚೇಂಜ್ ವಿಲ್ ಕಮ್. ಆಂತರ್ಯದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಆತ್ಮಿಕ ಮನುಷ್ಯನು, ನಾನು ಇವತ್ತು ಕಳಿಸೋದು ಆತ್ಮಿಕ ಮನುಷ್ಯನ ಕುರಿತು, ಅಲ್ಲಿಗೆ ಬರ್ತೀನಿ. ಆತ್ಮಿಕ ಮನುಷ್ಯನು, ಅವನಿಗೆ ಚೆನ್ನಾಗಿ ಗೊತ್ತು ದೇವರು ನನ್ನನ್ನು ಆಶೀರ್ವಾದ ಮಾಡಿರೋದು ನಾನು ಅನೇಕರಿಗೆ ಆಶೀರ್ವಾದವಾಗಿರಬೇಕು ಅಂತ ಅರ್ಥ ಮಾಡ್ಕೊಳ್ಳೋ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾನೆ. ಆಮೇಲೆ ನೀನು ಆಶೀರ್ವಾದ ಹೊಂದೋದು ಸಭೆ ಒಳಗಡೆ ಬಂದು ಐ ಆಮ್ ಸಂಬಡಿ ಅಂತ ಮೆರೆಯೋದಕ್ಕಲ್ಲ. ಎಲ್ಲರೂ ನಾನು ನೋಡ್ತಾ ಇರ್ಬೇಕು. ನಿನ್ನನ್ನು ದೇವರ ಆಶೀರ್ವಾದ ಮಾಡೋದು ನೀನು ಅನೇಕರಿಗೆ ಆಶೀರ್ವಾದವಾಗಿರಬೇಕು. ಅಬ್ರಾಮನಿಗೆ ದೇವರು ಹೇಳಿದನು, ಏನಂತ ಹೇಳಿದನು? ನೀನು ಆಶೀರ್ವದಿಸಲ್ಪಟ್ಟವನು. ಆಮೇಲೆ ನೀನು ಆಶೀರ್ವಾದದ ನಿಧಿ ಆಗಿರುತ್ತಿ. ಅಲ್ಲೆಲೂಯ. ಆಶೀರ್ವಾದದ ನಿಧಿ ನಾವುಗಳಾಗಿದ್ದೀವಿ ಅನ್ನೋರು ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ವೆನ್ ಚೇಂಜ್ ಕಮ್ಸ್ ಇನ್ಸೈಡ್, ನಿನ್ನ ಒಳಗಡೆ ಬದಲಾವಣೆಗಳು ಬಂದಾಗ ಹೊರಗಡೆ ನೀನು ಅನೇಕರಿಗೆ ಆಶೀರ್ವಾದವಾಗಿರ್ತೀಯ. ಹೊರಗಡೆ ನೀನು ಅನೇಕರಿಗೆ ಆಶೀರ್ವಾದವಾಗಿರ್ತೀಯ. ದೇವರ ಆತ್ಮವುಳ್ಳ ಮನುಷ್ಯನು ಇತರರಿಗೆ ಆಶೀರ್ವಾದವಾಗಬೇಕೆಂತಲೇ ದೇವರು ತನ್ನನ್ನು ಆಶೀರ್ವದಿಸಿದ್ದಾನೆ ಎಂದು ಒಂದನೇದಾಗಿ ಅರ್ಥ ಮಾಡ್ಕೊಳ್ಬೇಕು. ವೈ ಗಾಡ್ ಇಸ್ ಬ್ಲೆಸ್ಸಿಂಗ್ ಯು. ನಾನು ಈ ಬಿಸ್ನೆಸ್ ಮಾಡೋರ ಹತ್ರನೆಲ್ಲ ಕೇಳೋವಂಥ ಒಂದು ಪ್ರಶ್ನೆ ಅದೇ, ಯಾಕೆ ನಿಮ್ಮನ್ನು ದೇವರ ಆಶೀರ್ವಾದ ಮಾಡಬೇಕು? ನಮ್ಮ ಸಭೆಯಲ್ಲೂ ನಾನು ಅನೇಕ ಬಿಸ್ನೆಸ್ ಮ್ಯಾನ್ಗಳಿಗಾಗಿ ಪ್ರಾರ್ಥನೆ ಮಾಡಿದೆ. ಎಲ್ಲರೂ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಫ್ಲರಿಶ್ ಆದರು, ಲಾಭ ಗಳಿಸಿದ್ರು, ಹಣ ಮಾಡಿದ್ರು, ಗಾಡಿ ತಗೊಂಡ್ರು, ಮನೆ ಮಾಡಿದ್ರು, ಎಲ್ಲ ಬೆಳೀತಾ ಇದ್ದಾರೆ. ಬಟ್ ದೇವರ ರಾಜ್ಯಕ್ಕೆ ಮಾಡಬೇಕಾದ ಕಾರ್ಯಗಳಿಂದ ಹಿಂದೆರೆದು ಹೋಗ್ಬಿಟ್ರು. ವಿಪರ್ಯಾಸ ಅದು, ವಿಪರ್ಯಾಸ ಅದು. ಇಲ್ಲದೆ ಇದ್ದಾಗ ಮಾಡಬೇಕು ಅನ್ನೋ ಬಯಕೆ, ದೇವರು ಕೊಟ್ಟಾಗ ಇರಲಿ ಬಿಡು ನೆಕ್ಸ್ಟ್ ಟೈಮ್ ಮಾಡಿದ್ರೆ ಆಯಿತು ಅನ್ನೋ ಬಯಕೆ. ನೋ, ದಟ್ ಈಸ್ ನಾಟ್ ದ ವೇ.
ದೇವರು ನಿನ್ನನ್ನು ಆಶೀರ್ವಾದ ಮಾಡೋದು ನೀನು ಅನೇಕರಿಗೆ ಆಶೀರ್ವಾದವಾಗಿರಬೇಕು ಅಂತ. ಹಲ್ಲೆಲೂಯ. ಬಾವಿಯಲ್ಲಿ ನೀರು ತೋಡ್ತಾ ಇರಬೇಕು, ತೋಡ್ತಾ ಇರೋದು ಉಪಯೋಗಿಸ್ತಾ ಇರಬೇಕು, ಆಗನೇ ಹೊಸ ಬುಗ್ಗೆ ಹೊರಗಡೆ ಬರೋದು. ಹಲ್ಲೆಲೂಯ. ನೀನು ಯಾವಾಗ ಕೊಡೋದಕ್ಕೆ ಆರಂಭ ಮಾಡ್ತೀಯ, ದೇವರ ಸೇವೆಗಾಗಿ ಚೆಲ್ಲೋದಕ್ಕೆ ಆರಂಭ ಮಾಡ್ತೀಯ, ನಿನಗೆ ಗೊತ್ತಿಲ್ಲದೆ ಇರುವ ಬಾಗಿಲುಗಳು ದೇವರು ನಿನ್ನ ಮುಂದೆ ತೆರೆದು ಬಿಡ್ತಾ ಇರ್ತಾನೆ. ಬಿಕಾಸ್ ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್ ಫಸ್ಟ್ ಅಂಡ್ ಹಿಸ್ ರೈಚಸ್ನೆಸ್. ಹಲ್ಲೆಲೂಯ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು. ನಾವು ಅದು ಮಾಡ್ತಿದ್ದೀವ? ನಾನು ಕಳೆದ ದಿನ ಒಂದು ಬಿಸ್ನೆಸ್ ಮ್ಯಾನ್ ನಮ್ಮ ಜೊತೆನೆ ಬಂದಾಗ ನಾನು ಅವ್ರಿಗೆ ಸರಿಯಾಗಿ ಹೇಳಿದೆ, ನಾನು ಒಂದು ಕಾಲದಲ್ಲಿ ಸಭೆಯ ಯಾವುದೇ ಕಾರ್ಯ ಆಗಲಿ ಫಸ್ಟು ಅವ್ರ ಕಾಣಿಕೆ, ಅವರ ಪಾತ್ರ ತಂದು ನನ್ನ ಕೈಲಿ ಕೊಡೋರು, ಪಾಸ್ಟ್ರೇ ಇದು ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಈ ಮಿನಿಸ್ಟ್ರಿಗೆ ಅಂತ. ಈಗ ಹಂಗಲ್ಲ, ಈಗ ಹಂಗಲ್ಲ. ಯಾಕೆ? ವೇರ್ ವಿ ಆರ್ ಗೋಯಿಂಗ್, ಆರ್ ವಿ ಸ್ಪಿರಿಚುವಲ್ ಮ್ಯಾನ್? ನಾವು ಆತ್ಮಿಕ ಮನುಷ್ಯರೇ ಅಥವಾ ನಾವು ಶಾರೀರಿಕ ಮನುಷ್ಯರೇ ಅಥವಾ ನಾವು ಪ್ರಾಪಂಚಿಕ ಮನುಷ್ಯರೇ? ನಮ್ಮನ್ನೇ ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಕಳೆದ ದಿವಸಗಳಲ್ಲೆಲ್ಲ ನಮ್ಮ ಲೀಡರ್ಸ್ಗಳ ಹತ್ರ ಎಲ್ಲ ಹೇಳ್ತಾ ಇದ್ದೆ. ಕೆಲವರು ಅರ್ಥ ಮಾಡಿಕೊಂಡು ಅದಕ್ಕೆ ಬದಲಾವಣೆ ತರ್ತಾರೆ, ಇನ್ನು ಕೆಲವರು ಬದಲಾವಣೆ ತರಲ್ಲ. ಐ ಡೋಂಟ್ ನೋ, ದೇವರೇ ಅವ್ರನ್ನ ಬದಲಾಯಿಸಲಿ ಅಂತ ನಾನು ಬಿಟ್ಟುಬಿಡ್ತೀನಿ. ಯಾಕೆ ಅಂತ ಕೇಳಿ, ಲೀಡರ್ಶಿಪ್ನಲ್ಲಿ ಬರೋದಕ್ಕೆ ಅರ್ಹತೆ ಇಲ್ಲದೆ ಇದ್ದಾಗ ದೇವರ ನಿಯೋಗದ ಮೇಲೆ ಅವರಿಗೆ ಅವ್ರನ್ನ ನೇಮಕ ಮಾಡ್ತೀವಿ. ಕಾರಣ, ಸಭೆಯ ಎಲ್ಲ ಕಾರ್ಯಗಳಲ್ಲೂ ಸ್ಪಂದಿಸ್ತಾರೆ, ಅವರೇ ಲೀಡ್ರು ಅಂತ. ಆದರೆ ಈಗ ಯಾವ ಕಾರ್ಯಕ್ಕೂ ಸ್ಪಂದಿಸಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಅವರಾಯಿತು, ಅವ್ರ ಕುಟುಂಬ ಆಯಿತು, ಭಾನುವಾರ ಬಂದ್ರ ಸ್ತೋತ್ರ, ಹಲ್ಲೆಲೂಯಾ, ಗ್ಲೋರಿ. ಅವತ್ತು ಮುಳುಗಿದ್ರೆ ಮತ್ತೆ ಕಾಣೋದು ತಿರ್ಗಾ ನೆಕ್ಸ್ಟ್ ಭಾನುವಾರನೇ. ವೇರ್ ಈಸ್ ದ ಲೀಡ್? ಒಂದು ಮದುವೆಗೆ ಬರಲ್ಲ, ಒಂದು ಮದುವೆಗೆ ಬರಲ್ಲ, ಒಂದು ಶುಭ ಕಾರ್ಯಕ್ಕೆ ಬರಲ್ಲ, ಶವ ಸಂಸ್ಕಾರಕ್ಕೆ ಬರಲ್ಲ, ಒಂದು ಕೂಟಗಳಿಗೆ ಬರಲ್ಲ. ದೇ ಆರ್ ದ ಲೀಡರ್ಸ್. ನೀವು ಮಾದರಿ ದೋಷಿಗಳು ಸಭೆಗೆ. 100% ನಾನು ಹೇಳ್ತೀನಿ, ನೀವು ಮಾದರಿ ದೋಷಿಗಳು. ಸಭೆ ಎಲ್ಲ ದಿನ ನಿಮ್ಮನ್ನು ಎಳ್ಕೊಂಡು ಹೋಗಲ್ಲ. ಸಭೆ ನಿಮ್ಮನ್ನು ಉಳಿಸ್ಕೊಂಡೆ ಬೇರೆಯವ್ರನ್ನ ಬೆಳೆಸಿರ್ತೀವಿ. ಸ್ತೋತ್ರ. ಆಗ ನಿಮಗೆ ಗೊತ್ತಾಗುತ್ತೆ, ಆ ಸ್ಥಾನ ಕಳ್ಕೊಂಡಾಗ ನಿಮ್ಮ ಬೆಲೆ ಏನಾಗಿತ್ತು ಅನ್ನೋದು ಅವಾಗ ಗೊತ್ತಾಗುತ್ತೆ. ಆಮೇನ್. ನಾನು ಹೇಳಲಿಕ್ಕೆ ಕಾರಣ, ನಿಮ್ಮ ಒಳಗಡೆ ಎಲ್ಲಿ ಬದಲಾವಣೆ ಆಗಬೇಕು. ಯೆಶಾಯನೇ, ನಡು ನೆತ್ತಿಯಲ್ಲಿ ನಿಮಗೆ ಹುಣ್ಣಾಗುತ್ತೆ. ಅಲ್ಲಲ್ಲಿ ಎತ್ತು ತನ್ನ ಯಜಮಾನನನ್ನ, ಸ್ತೋತ್ರ, ಕತ್ತೆ ತನ್ನ ಒಡೆಯನನ್ನು ಅರಿಯುತ್ತೆ ಅಂತಲ್ಲ, ಜೋರಾಗಿ ನೀನು ಪ್ರಬೋಧನೆ ಹೇಳಿದೆ ಅಲ್ಲ. ಏನಾಯ್ತು ಈಗ? ಅವನು ಹೇಳ್ತಾನೆ, ಅಲ್ಲಲ್ಲಿ ಪಾಸ್ಟರ್ ರವಿ, ನನಗೆ ಪರಲೋಕದ ದರ್ಶನವಾದಾಗ ಐ ಆಮ್ ನಥಿಂಗ್, ನಾನು ಏನೂ ಇಲ್ಲ, ನನ್ನನ್ನೇ ನಾನು ಅಡ್ಡ ಬೀಳಿಸ್ದೆ, ಸಮರ್ಪಿಸ್ದೆ, ನಾನು ಏನೂ ಇಲ್ಲ ಎಂದು ಒಪ್ಪಿಕೊಂಡೆ. ಒಪ್ಪೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ದಿಸ್ ಇಸ್ ವಾಟ್ ವಿ ನೀಡೆಡ್. ಇದು ನಮಗೆ ಬೇಕಾಗಿರೋದು. ಸಭೆ ಅಂದರೆ ಎಲ್ಲದರಲ್ಲೂ ಮಾದರಿ ಆಗಿರಬೇಕು. ಆತ್ಮಿಕನಂದ್ರೆ ಎಲ್ಲದರಲ್ಲೂ ಮಾದರಿ ಆಗಿರಬೇಕು. ಲೆಟ್ ಮಿ ಗೋ, ಮುಂದಕ್ಕೆ ಹೋಗ್ತೀನಿ. ದೇವರಾತ್ಮ ಮನುಷ್ಯನು ತನ್ನನ್ನು ಇತರರಿಗೆ ಆಶೀರ್ವಾದವಾಗಬೇಕೆಂದು, ನಮ್ಮನ್ನು ದೇವರು ಆಶೀರ್ವದಿಸ್ತಾನೆ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಎರಡನೇದು, ದೇವರು ಆತ್ಮಿಕ ಮನುಷ್ಯರನ್ನ ತುಂಬ ಕ್ಷಮಿಸಿರೋದ್ರಿಂದ ನಾವು ಯಾರು ಪುಣ್ಯವಂತರು ಅಲ್ಲ, ನಾವು ಯಾರು ಪರಲೋಕದಿಂದ ಉದುರು ಬಂದವರು ಅಲ್ಲ. ನಾವೆಲ್ಲರೂ ಪಾಪಿಗಳಾಗಿ ಹುಟ್ಟಿದವರು. ನಾವು ಅಪರಾಧ ಮಾಡಿದ್ದೀವಿ, ನಾವು ಪಾಪ ಮಾಡಿದ್ದೇವೆ. ಆದರೆ ನಮ್ಮ ಪಾಪಗಳನ್ನೆಲ್ಲ ದೇವರು ಕ್ಷಮಿಸಿರುವ ಪ್ರಕಾರ ನಾವು ಇತರರನ್ನ ಕ್ಷಮಿಸುವ ಹಂಗಿನಲ್ಲಿದ್ದೀವಿ ಅನ್ನೋದು ಗ್ರಹಿಸಬೇಕಾಗಿದೆ. ನಾವು ಅದನ್ನು ಗ್ರಹಿಸಬೇಕು. ಸಂತೋಷದಿಂದ ಮತ್ತೊಬ್ಬರನ್ನ ಕ್ಷಮಿಸುವಂತ ಮನಸ್ಸನ್ನ ಬೆಳೆಸ್ಕೊಳ್ಬೇಕು.
ದೇವರು ನಮಗೆ ಒಳ್ಳೆಯವನಾಗಿದ್ದಾನೆ. ನನ್ನ ಆತ್ಮಿಕನ ದೇವರು ನನಗೆ ಒಳ್ಳೆಯವನಾಗಿದ್ದಾನೆ. ನಾನಂತೂ ಯಾರಿಗೂ ಒಳ್ಳೆಯವನಾಗಲ್ಲ. ನೋ, ನೀನು ಒಳ್ಳೆಯವನಾಗಿರೋದಕ್ಕೆ ಕಾರಣ ದೇವರಾದರೆ ನೀನು ಇತರರಿಗೆ ಒಳ್ಳೆಯವನಾಗಿರಲೇಬೇಕು. ಒಂದು, ದೇವರು ನಿನ್ನನ್ನು ಆಶೀರ್ವಾದ ಮಾಡೋದು, ನೀನು ಇತರರಿಗೆ ಆಶೀರ್ವಾದವಾಗಿರಬೇಕು. ಎರಡು, ನಿನ್ನ ತಪ್ಪುಗಳನ್ನು, ನಿನ್ನ ಪಾಪಕ್ಕೆ ತಕ್ಕ ಹಾಗೆ ದೇವರು ಶಿಕ್ಷಿಸಲಿಲ್ಲ, ನಿನ್ನ ಅಪರಾಧಕ್ಕೆ ತಕ್ಕ ಹಾಗೆ ದೇವರು ದಂಡಿಸಲಿಲ್ಲ. ಆಮೇನ್. ನಿನ್ನನ್ನು ದೇವರು ಕ್ಷಮಿಸಿರುವ ಆ ಪ್ರಕಾರ ನೀವು ಇತರರ ತಪ್ಪುಗಳನ್ನು ಕ್ಷಮಿಸೋದ ಹಂಗಿನಲ್ಲಿ ಇದ್ದೀರಾ ಎನ್ನೋದನ್ನ ಮರೆಯಂಗಿಲ್ಲ. ಕೆಲವರು ಸೆಲ್ಫ್ ರೈಚಸ್ನೆಸ್, ಕೆಲವರು ಸ್ವನೀತಿಯಲ್ಲಿ ಹೆಮ್ಮೆ ಪಡ್ತಾರೆ. ಸ್ವನೀತಿ, ಏನೋ ನಾನಂಗಲ್ಲ, ದೇವಾಲಯದಲ್ಲಿ ಒಬ್ಬ ಪ್ರಾರ್ಥನೆ ಮಾಡಿದ್ನಲ್ಲ, ಸ್ತೋತ್ರ, ಪಾಪಿಯು ನೀತಿವಂತನು. ಯಾರು ನೀತಿವಂತನು? ಕಡೆಗೆ ಆ ಚಾಪ್ಟರ್, ಇದು ಅಧ್ಯಾಯ ಕ್ಲೋಸ್ ಆಗೋ ಟೈಮಲ್ಲಿ ಅವಾಗ ಗೊತ್ತಾಗುತ್ತೆ ಯಾರು ನೀತಿವಂತನು ಅಂತ. ಸ್ವಯಂ ಘೋಷಿತ ನೀತಿವಂತರು. ಸ್ತೋತ್ರ. ಕೆಲವರು ನೋಡ್ರಿ, ಅವ್ರಿಗೇನಾದ್ರು ಹೇಳ್ರಿ, ನಾವೇನು ಅಂಥವ್ರಲ್ಲ. ನೀ ಅಂಥವ್ರಲ್ಲ ಅಂದರೆ ನಮಗೇನು ತಿಳ್ಕೊಬೇಕು? ಸ್ತೋತ್ರ. ಕೆಲವ್ರಿಗೆ ಉಪದೇಶ ಮಾಡೋಕ್ಕಾಗಲ್ಲ. ನೀವಿದ್ದೀರಾ ನನ್ನ ಜೊತೆ? ಇದು ಅರ್ಥ ಆಗ್ತಾ ಇದೆಯಾ? ಕೆಲವರಿಗೆ ಎಷ್ಟೇ ಉಪದೇಶ ಮಾಡಿದ್ರು ಅವ್ರು ಬ್ಯಾಕ್ ಫೈರ್ ಮಾಡ್ತಾರೆ. ನೀವು ಹೇಳ್ರಿ ಏನಾದರೂ, ಸ್ತೋತ್ರ, ನಿಮಗೆ ವಾಪಸ್ ಉಪದೇಶ ಮಾಡ್ತಾರೆ. ನಾವೇ ಅರ್ಥ ಮಾಡ್ಕೊಬೇಕು, ಅಯ್ಯೋ ದೇವರೇ ತಪ್ಪು ಮಾಡಿಬಿಟ್ವಲ್ಲ ಅಂತ. ಉಪದೇಶಕ್ಕೆ ವಿಧೇಯರಾಗೋದಿಲ್ಲ, ಅನುಸರಿಸೋದಿಲ್ಲ. ಆತ್ಮಿಕನ ಸ್ವಭಾವ, ಅವನು ಸಕಲವನ್ನು ಅನುಸರಿಸ್ತಾನೆ, ವಿಧಿಯತ್ವವುಳ್ಳವನಾಗಿರ್ತಾನೆ, ಮತ್ತೊಬ್ಬರನ್ನ ಕ್ಷಮಿಸ್ತಾನೆ. ಮತ್ತೊಬ್ಬರಿಗೋಸ್ಕರ ಎಂಬ ಭಾವನೆ. ದೇವರು ನನ್ನನ್ನು ಈ ಸ್ಥಾನಕ್ಕೆ ತಂದಿರೋದು ನನ್ನ ಮೂಲಕ ಅನೇಕರಿಗೆ ಆಶೀರ್ವಾದ ಆಗಬೇಕು ಅಂತ ದೇವರು ನನ್ನ ಈ ಪದವಿಯಲ್ಲಿ ಇಟ್ಟಿದ್ದಾನೆ ಅನ್ನೋದನ್ನ ಮರೀದರೆ ಇರುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ಕಡಿದು ತೆಗೆದಂತ ಬಂಡೆಯನ್ನ ಕಡೆಗೆ ನೀನು ಹಿಂತಿರುಗಿ ನೋಡು ಅಂತ. ನೀನು ಎಲ್ಲಿಂದ ಬಂದೆ ಅನ್ನೋದು ಯೋಚನೆ ಮಾಡು ಅಂತ ಅರ್ಥ. ಸ್ತೋತ್ರ, ಸ್ತೋತ್ರ. ಪಾಸ್ಟರ್ ಆಗೋದಕ್ಕೆ, ಸೇವೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಇದ್ದ ಸ್ಥಾನದಲ್ಲಿ ನಮ್ಮನ್ನು ದೇವರ ಆ ಸ್ಥಾನದಲ್ಲಿ ತಂದಿದ್ದಾನೆ. ಅಂಥವ್ರು ಮಾತ್ರ ಆಮೇನ್ ಹೇಳ್ರಿ. ಆಮೇನ್. ಹಲ್ಲೆಲೂಯಾ. The spiritual man received freely from God and he gives freely to others. ಉಚಿತವಾಗಿ ಪಡೆದ್ವಿ. ಯಾರಾದರೂ ಸ್ವಂತ ಸಾಮರ್ಥ್ಯದಿಂದ ಏನಾದರೂ ಪಡೆದಿದ್ದೀರಾ? ಏನು ಹೇಳಿ? ನೀವೇನಾದರೂ ಪುಣ್ಯ ಕಾರ್ಯ ಮಾಡಿರೋದ್ರಿಂದ ಇಲ್ಲಿ ಕುತ್ಕೊಂಡು ಸ್ತೋತ್ರ ಹೇಳ್ತಾ ಇದ್ದೀರಾ? ನಿಮಗೆ ದೇವರು ಉಚಿತವಾಗಿ ಕೊಟ್ಟರು. ಅದನ್ನು ಕೊಡೋದಕ್ಕೆ ಯಾಕ್ರಿ? ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ದೇವರು ವರ ಕೊಟ್ಟರು. ಸ್ತೋತ್ರ. ದೇವರು ಮಾಲಾ ಸಿಸ್ಟರ್ ಕೈಲಿ ಕೊಟ್ಬಿಟ್ಟು ಇವ್ರಿಗೆ ಕೊಡ್ರಿ ಅಂದರೆ ಅದು ಯಾಕೆ ಕೊಡಬೇಕು? ನೋಡೋಣ ಬಿಡು, ಈ ವರ್ಷನೇ ಕೊಡ್ಬೇಕಂತಿದೀಯಾ? ಆಟಿಟ್ಯೂಡ್. ಫ್ರೀಲಿ ಯು ಆರ್ ರಿಸೀವ್ಡ್ ಅಂಡ್ ಯು ಮಸ್ಟ್ ಗಿವ್ ಫ್ರೀಲಿ ಟು ಅದರ್ಸ್. ನೀನು ಹೊಂದಿದ್ದು ಉಚಿತವಾಗಿ ಆದರೆ ನೀನು ಉಚಿತವಾಗಿ ಕೊಡೋದಕ್ಕೆ ಮನಸ್ಸುಳ್ಳವರಾಗಿರಬೇಕು. ದಟ್ ಈಸ್ ದ ಆಂತರಿಕ ಮನುಷ್ಯನಿಂದ ಉಂಟಾಗುವ ಬದಲಾವಣೆ ಔಟ್ವರ್ಡ್ ಅಲ್ಲಿ ಅದು ಪ್ರಕಟವಾಗಬೇಕು. ಸ್ತೋತ್ರ, 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 ಸ್ತೋತ್ರ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ಬಿಡ್ರಿ, ಯಾಕೋ ಗೊತ್ತಿಲ್ಲ, ಆ ಜಿಪ್ಪುಣತನ ಅನ್ನೋದು ಮಾತ್ರ ನಮ್ಮ ಹತ್ರನೂ ಬರಬಾರ್ದು ಅಂತ ಹೇಳ್ಬಿಡ್ರಿ. ನೋಡಿ, ಬರೇ ಕೈ ಕೊಟ್ರೆ ಅಷ್ಟೇ, ಹೇಳಲಿಲ್ಲ. ನೀವು ಪಾಸ್ಟರ್ಗಳು ಜಿಪ್ಪಣ್ರಿದ್ದೀರ, ಹಾಗಾದ್ರೆ ಹೇಳೋಕೆ ಜಿಪ್ಪಣ್ತಾನ. ಐ ಲರ್ನ್ಡ್ ಒನ್ ಥಿಂಗ್. ನನ್ನ ಜೀವನದಲ್ಲಿ ಒಂದು ಕಲ್ತಿದ್ದು ಏನು ಗೊತ್ತಾ? ಹಣದ ಹಿಂದೆ ನಾನು ಹೋಗಂಗಿಲ್ಲ, ನನ್ನ ಹಿಂದೆ ಹಣ ಬರಬೇಕು. ಆಮೇಲೆ ಹಣ ನನ್ನನ್ನು ದಬ್ಬಾಳಿಕೆ ಮಾಡಂಗಿಲ್ಲ, ನಾನು ಹಣದನ್ನ ಕಂಟ್ರೋಲ್ ಮಾಡುವವನಾಗಿರ್ಬೇಕು. ಸ್ತೋತ್ರ. ಆಮೇನ್. ಯಾವಾಗ ನೀನು ಆರಂಭದಲ್ಲಿ ಇಕ್ಕಟ್ಟು ಬರುತ್ತೆ, ಟೆಂಪ್ಟೇಷನ್ ಬರುತ್ತೆ,
ನಿನಗಿಂತ ಕೆಲವರೆಲ್ಲ ಮುಂದೆ ಆಗ್ಬಿಟ್ರು, ಹಂಗೆ ಮಾಡ್ಕೊಂಬಿಟ್ರು, ಹಿಂಗೆ ಏನು ವರಿ ಮಾಡ್ಕೊಂಬೇಡ. ಸೋತ್ರ ನನಗಿಂತ ಜೂನಿಯರ್ಸು, ನಾನು ಬೆಳೆಸಿದವರು, ಸ್ಪಿರಿಚುವಲಿ ಬೆಳೆಸಿದವರು, ಇವತ್ತೆಲ್ಲ ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಕೊಂಬಿಟ್ಟು 4 ಸೈಟ್ಗಳೆಲ್ಲ ತಗೊಂಡು ಆರಾಮಾಗಿ ಲೈಫ್ ಸೆಟಲ್ ಮಾಡ್ಕೊಂಡಿದ್ದಾರೆ. ಹಾಗನ್ಬಿಟ್ಟು ನಾನು ಬೇಜಾರೇ ಮಾಡ್ಕೊಂಡಿಲ್ಲ. ಯಾಕಂದರೆ ಅವ್ರು ಯಾರು ಕಟ್ಟದೇ ಇರುವಷ್ಟು ದೊಡ್ಡ ಸಭೆಯನ್ನು ದೇವರು ನನಗೆ ಕೊಟ್ಟಿದ್ದಾನೆ. ದೇವರು ನಿಮಗೆ ಫ್ರೀಯಾಗಿ ಕೊಟ್ಟಿರೋದು, ಫ್ರೀಯಾಗಿ ಚೆಲ್ರಿ. ದೇವರು ನಿಮಗೆ ಕೊಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ನೀವು ಇತರರಿಗೆ ಸಹಾಯಕರಾಗಿರಬೇಕು. ಒಬ್ಬ ಸ್ಪಿರಿಚುವಲ್ ಮ್ಯಾನ್, ಒಬ್ಬ ಆತ್ಮಿಕ ಮನುಷ್ಯನು ಇತರರ ಕಲ್ಯಾಣಕ್ಕಾಗಿ, ಅಂದರೆ ಇತರರ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಅವನು ಕಾಳಜಿ ವಹಿಸ್ಕೊಳ್ತಾನೆ, ಅವನು ಇಂಟ್ರೆಸ್ಟ್ ತಗೊತಾನೆ, ಅವನು ಕನ್ಸರ್ನ್ ಆಗಿರ್ತಾನೆ. ಒಬ್ಬರು ಬಡತನದಲ್ಲಿ ಇದ್ದರೆ ಅಯ್ಯೋ ಅನ್ನುವಂಥ ಮನೋಭಾವನೆ ಅವನಲ್ಲಿರುತ್ತೆ. ಒಬ್ಬರು ಕಷ್ಟದಲ್ಲಿದ್ದರೆ ಅವರ ಬಗ್ಗೆ ಯೋಚನೆ ಮಾಡುವಷ್ಟು ಕಾಳಜಿ ಅವನಲ್ಲಿ ಬರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಹಾಗೆ ಬರಲಿಲ್ಲ ಆದರೆ ಇದುವರೆಗೂ ಆಂತರ್ಯದಲ್ಲಿ ನೀವು ಚೇಂಜ್ ಆಗಿಲ್ಲ. ಸ್ತೋತ್ರ ಹೇಳದೆ ಇದ್ದಾಗಲೇ ಅರ್ಥ ಆಯಿತು, ಈ ಹೊಸ ವರ್ಷದಲ್ಲಿ ಬದಲಾವಣೆಗಳು ಉಂಟಾಗಲಿ. ಹಲೋ, ಇದ್ದೀರಾ ನೀವು? ಕಾಳಜಿ ಉಂಟಾಗಬೇಕು ನಿಮಗೆ. ಒಬ್ಬ ಬಡತನದಲ್ಲಿ ಇದ್ದಾನೆ ಅಂದರೆ ಅವನಿಗೇನಾದರೂ ಮಾಡು. ನೀನು ಅವನಿಗೇನು 3 ಹೊತ್ತು ಕೊಡಬೇಕು ಅಂತೆಲ್ಲ, 1 ಹೊತ್ತು ಕೊಡು. ಅಳಿಲ್ ಸೇವೆ ಥರ ಮಾಡು. ಏನಾದರೂ ಸ್ವಲ್ಪ ಸಹಾಯ ಮಾಡು. ಅವನ ಕಷ್ಟಕ್ಕೆ ಮುಳುಗೋಗೋನಿಗೆ ಸ್ವಲ್ಪ ದಡ ಸೇರೋದಕ್ಕೆ ಏನಾದರೂ ಒಂದು ಅವಕಾಶ ಮಾಡಿಕೊಡು. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಆತ್ಮಿಕನು ಮಾಡುವ ಕೆಲಸ. ಯೇಸು ಸ್ವಾಮಿ ಒಬ್ಬ ಯೇಸು ಸ್ವಾಮಿಯನ್ನು ಪರೀಕ್ಷೆ ಮಾಡಕ್ಕೆ ಬರ್ತಾನೆ. ನಿಮ್ಗೆ ಗೊತ್ತಿದೆ, ಧರ್ಮಶಾಸ್ತ್ರಿ ಯೇಸು ಸ್ವಾಮಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾನೆ. ಅವನು ಬಂದು, ಸ್ವಾಮಿ, ನಾನು ನಿತ್ಯ ಜೀವ ಹೊಂದಬೇಕಾದ್ರೆ ನೀವು ಲೂಕನ್ನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಅದನ್ನು ಕಾಣ್ಬೋದು. ಬುಕ್ ಆಫ್ ಸೆಂಟ್ ಲೂಕ್ ಚಾಪ್ಟರ್ 10 ಕಾಣ್ತೀರಾ. ನಿತ್ಯ ಜೀವ ಹೊಂದಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಅವನು ಧರ್ಮಶಾಸ್ತ್ರಿ ಆಗಿರೋದ್ರಿಂದ, ಧರ್ಮಗ್ರಂಥವನ್ನು ಚೆನ್ನಾಗಿ ಅರ್ಧ ಕುಡಿದಿರೋನಾಗಿರೋದ್ರಿಂದ ಲಾ ಪಾಯಿಂಟ್ ಎಲ್ಲ ಇವನಿಗೆ ಗೊತ್ತಿದೆ. ಆದರೂ ಇವನು ಕೇಳ್ತಾ ಇರೋ ಉದ್ದೇಶ ಯೇಸು ಸ್ವಾಮಿಯನ್ನು ಮಾತಿನಲ್ಲಿ ಎಲ್ಲಾದರೂ ತಗಲಾಕ್ಸಿ ಆ ಪಾಯಿಂಟ್ ಹಿಡ್ಕೊಂಡು ಇವನು ಬೇರೆಯವರ ಹತ್ರ ಯೇಸುವಿನ ಕೊರತೆಗಳನ್ನು ಹೇಳಬೇಕು ಅನ್ನೋದು ಅವನ ಚಿಂತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡದ ಯೇಸು ಸ್ವಾಮಿ ಅವನು ಕೇಳ್ತಾನೆ. ಅವನು ಹೇಳ್ತಾನೆ, ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ ಅಂತ ಕೇಳಿದಾಗ, ನಿನ್ನ ದೇವರಾದಂಥ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮನಿಂದ, ಪೂರ್ಣ ಪ್ರಾಣದಿಂದ ಪ್ರೀತಿಸಬೇಕು ಅಂತ. ಅದು ಮಾತ್ರ ಅಲ್ಲ, ನಿನ್ನ ನೆರೆಯವರನ್ನ ನಿನ್ನಂತೆ ಪ್ರೀತಿಸಬೇಕು ಅಂತ ಹೇಳಿದ್ರು. ಆಮೇನ್. ನಿನ್ನ ನೆರೆಯವರನ್ನ, ಅದಕ್ಕೆ ಯಾಕೆ ಸೌಂಡೇ ಇಲ್ಲ? ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳಕ್ಕೆ ಟೈಮ್ ಇಲ್ಲ. ಈ ನೆರೆಯವರಲ್ಲಿ ನಿನ್ನ ನೆರೆಯವರನ್ನ ನಿನ್ನಂತೆ ಪ್ರೀತಿ ಮಾಡಬೇಕು. ಆಗ ಅವನು ತಿರ್ಗಾ ಒಂದು ಲಾ ಪಾಯಿಂಟ್ ಹಾಕ್ದ. ಆ ನೆರೆಯವರಂದ್ರೆ ಯಾರು? ಆಗ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾರೆ. ಆ ಸಾಮ್ಯವನ್ನು ನೀವು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 30ನೇ ವಾಕ್ಯದಿಂದ 37ನೇ ವಾಕ್ಯದವರೆಗೂ ಕಾಣಬಹುದು. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಗಟ್ಟಾ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಳಿಗೆ ಮಾಡಿಕೊಂಡು ಗಾಯವಾಗಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಆಗ ಹೇಗೂ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಾಗಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸ್ಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ
ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ 3ರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಎಂದು ಹೇಳಲು ಎಂದು ಕೇಳಿದ್ದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯೆ ತೋರಿಸಿದವನೇ ಅಂದನು. ಯಾರು? ಗಟ್ಟಿಯಾಗಿ ಹೇಳ್ರಿ, ಬಾಯ್ ಬಿಡ್ರಿ. ಮನೆಯಲ್ಲಿ ಎಷ್ಟು ಗಲಾಟೆ ಮಾಡ್ತೀರ, ಜೋರಾಗಿ ಮಾತಾಡ್ತೀರ. ಅಕ್ಕಪಕ್ಕದವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಪಾಸ್ಟ್ರೆ ಇವ್ರು ನಿಮ್ಮ ಚರ್ಚಿಗೆ ಬರೋದು ಅಂತ. ಏನು ಬಡ್ಕೋತಾರೆ ಪಾಸ್ಟ್ರೆ ಅಂತ. ಸೋತ್ರ ನಾನು ಹೇಳಲಿಲ್ಲ ಅಷ್ಟೇ ನಿಮ್ಮ ಹೆಸರು. ದಯೆ ತೋರಿಸುವವನೇ ಅಂದನು. ಯೇಸು ಅವನಿಗೆ ಹೋಗು, ನೀನು ಅದರಂತೆ ಮಾಡು ಎಂದು ಹೇಳಿದನು. ಎಲ್ಲಿ ತಗಲಾಕ್ಸೋದಕ್ಕೆ ಬಂದೋ ಅವನಿಗೆ ಒಂದೇ ಮಾತಲ್ಲಿ ಉತ್ತರ ಕೊಟ್ಟನು, ನೀನು ಅವನಂತೆ ಮಾಡು. ಅಂದರೆ ವಿ ಮಸ್ಟ್ ಶೋ ಮರ್ಸಿ ಟು ಅದರ್ಸ್. ನಾವು ಉಳಿದವರಿಗೆ ದಯೆ ತೋರಿಸುವವರಾಗಿರಬೇಕು. ಆಮೇಲೆ ಕಲ್ಲಾದ ಹೃದಯಗಳನ್ನು ತೆಗೆದು ಹಾಕಿ, ಕಠಿಣವಾದ ಸ್ವಭಾವಗಳನ್ನು, ದೋಷಗಳನ್ನು ನಮ್ಮಿಂದ ತೆಗೆದು ಹಾಕಿ, ನಮ್ಮ ಪಾಪಕ್ಕೆ ತಕ್ಕ ಹಾಗೆ ನಮ್ಮನ್ನು ಶಿಕ್ಷಿಸದೆ, ನಮ್ಮ ಅಪರಾಧಕ್ಕೆ ತಕ್ಕ ಹಾಗೆ ನಮ್ಮನ್ನು ದಂಡಿಸದೆ, ನಮ್ಮನ್ನು ಸನ್ಮಾನಿಸಿದ ದೇವರು, ಅಲ್ಲಲ್ಲಿಯ ನಾವು ಇತರರಿಗೆ ಅದನ್ನೇ ಮಾಡಬೇಕು ಅಂತಲೇ ನಮ್ಮ ಜೀವನದಲ್ಲಿ ಅವನು ಮಾಡಿದವನಾಗಿದ್ದಾನೆ. ಒಪ್ಪವ್ರು ಮಾತ್ರ ಆಮೇಲೆ ಹೇಳ್ರಿ. ಲಾ ಪಾಯಿಂಟ್ ಮಾತಾಡೋರು ಮಾತಾಡ್ಬೋದು. ಅವನು ಲಾ ಪಾಯಿಂಟ್ಗಳೇ ತಂದಿದ್ದು. ಧರ್ಮಶಾಸ್ತ್ರಿ ತಂದಿದ್ದೆಲ್ಲ ಲಾ ಪಾಯಿಂಟ್ಗಳನ್ನೇ. ಎಲ್ಲಾದರೂ ಸ್ವಲ್ಪ ಎಡವಿದ್ರೂ ಅಲ್ಲೇ ಹಿಡಿತಾ ಇದ್ದ. ಆಮೇಲೆ ಇವತ್ತು ನನ್ನನ್ನು ಕೇಳುವ ಪ್ರೀತಿಯ ದೇವ ಮಕ್ಕಳೇ, ನಾವುಗಳು ಕೆಲವೊಮ್ಮೆ ನಮ್ಮ ದೃಷ್ಟಿಯಲ್ಲಿ ನೋಡಿದ್ರೆ ನಾವು ಶುದ್ಧರಾಗಿರ್ತೀವಿ. ಪ್ರತಿ ಮನುಷ್ಯನು ಅವನ ದೃಷ್ಟಿಯಲ್ಲಿ ಅವನು ಶುದ್ಧನಾಗಿಯೇ ಇರ್ತಾನೆ. ಆದರೆ ದೇವರು ನಮ್ಮನ್ನು ಕರುಣಿಸಿದ್ದಾನೆ ಎನ್ನೋದನ್ನು ನಾವು ಮರೆಯಬಾರ್ದು. ಯಾತಕ್ಕೋಸ್ಕರ ದೇವರು ನಮ್ಮನ್ನು ಕರುಣಿಸಿದನು? ನಾವು ಮತ್ತೊಬ್ಬರಿಗೆ ಕರುಣೆ ತೋರಿಸುವುದಕ್ಕಾಗಿ. ಹಲ್ಲೆಲೂಯಾ. ಪ್ರಲಾಪಗಳ ಪುಸ್ತಕ ಏನು ಹೇಳುತ್ತೆ? ನಾವು ಉಳಿದಿರೋದೇ ಕಮಾನ್, ಗಟ್ಟಿಯಾಗಿ ಅರ್ಥ ಮಾಡ್ಕೊಂಡವರು. ನಾವು 2023ರಲ್ಲಿ ಮುಗಿದು ಹೋಗದೆ 2024ಕ್ಕೆ ಬರೋದಕ್ಕೆ ಕಾರಣ ದೇವರ ಕರುಣೆ ನಮ್ಮ ಮೇಲಿದ್ದು. ಯಾಕೆ ದೇವರು ನಿಮ್ಮನ್ನು ಕರುಣೆ ತೋರಿಸಿದ್ನು? ಯಾಕೆ ದೇವರು ನಿಮ್ಮನ್ನು ಉಳಿಸಿದ್ನು? ನೀವು ಮತ್ತೊಬ್ಬರನ್ನ ಕರುಣೆ ತೋರಿಸೋದಿಕ್ಕೆ, ನೀವು ಮತ್ತೊಬ್ಬರನ್ನ ಉಳಿಸೋದಿಕ್ಕೆ, ಅಳಿಸೋದಕ್ಕಲ್ಲ. ಆಮೇಲೆ ಕೆಲವರು ಬಾಂಧವ್ಯಗಳನ್ನು ಕಡ್ದಾಕ್ಬಿಡ್ತಾರೆ, ಫ್ರೆಂಡ್ಶಿಪ್ಪನ್ನು ಕಡ್ದಾಕ್ತಾರೆ. ನೋ, ಯು ಶುಡ್ ನಾಟ್ ಡೂ ದ್ಯಾಟ್. ಸ್ತೋತ್ರ ಹೇಳ್ರಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದ 38ನೇ ವಾಕ್ಯ. ಆಕ್ಟ್ಸ್ ಚಾಪ್ಟರ್ 10 verse 38. ದೇವರು ನಜರೇತಿನ ಯೇಸುವನ್ನ ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಯಾವುದರಿಂದ ಅಭಿಷೇಕಿಸಿದನು? ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಅವನ ಸಂಗಡ ಇದ್ದುದರಿಂದ, ಕಮಾನ್, ಹಲೋ, ದೇವರು ಅವನ ಸಂಗಡ ಇದ್ದುದರಿಂದ, ದೇವರು ಆತನ ಸಂಗಡ ಇದ್ದುದರಿಂದ, ದೇವರು ನಿನ್ನ ಕೂಡ ಇದ್ದಿದ್ರೆ, ಸುಮ್ಗೆ ದೇವರಿದ್ದಾನೆ ಅಂತ ಹೇಳಂಗಿಲ್ಲ. ದೇವರು ಇದ್ರೆ ಆತನು ಉಪಕಾರಗಳನ್ನು ಮಾಡ್ತಾ. ಏನ್ ಮಾಡ್ತಾ? ನಾವು ಉಪಕಾರ ಮಾಡಲ್ಲ, ಉಪ್ಪು ಖಾರವನ್ನ ಹಾಕ್ತೀವಿ. ಸಮರ್ಯದವನು ಗಾಯವನ್ನ ಕಟ್ಟದ. ಯಾವುದರಲ್ಲಿ ಕಟ್ಟದ? ದ್ರಾಕ್ಷಾರಸ ಮತ್ತು ಎಣ್ಣೆಯಿಂದ ಕಟ್ಟದ. ಸ್ತೋತ್ರ. ನೋಡೋರಿಗೆ ಅವನಿಗೆ ವಾಸಿ ಆಗೋದಕ್ಕೆ ಬೇಗ ವಾಸಿ ಆಗಲಿ ಅಂತ. ಆದರೆ ಈಗ ಹಂಗಲ್ಲ. ದೇವರಿದ್ದಾನೆ ಎಂದು ಹೇಳುವ ದೇವ ಮಕ್ಕಳ ಒಳಗಡೆ
ಎಣ್ಣೆ ದ್ರಾಕ್ಷಾರಸಕ್ಕೆ ಬದಲು ಉಪ್ಪು ಖಾರ ಹಾಕ್ತಾರೆ. ಗಾಯ ಆಗಿರುವವನ ಗಾಯದ ಮೇಲೆ ಹಾಕ್ಬಿಟ್ಟು ಕಟ್ತಾರೆ. ಜನ ನೋಡಿದ್ರೆ ಏನು ಅನ್ನಿಸ್ತೇ ಗೊತ್ತಾ? ಪಾಪ ನೋಡ್ರಿ ಏನು ಇಂಟ್ರೆಸ್ಟ್ ಆಗಿ ಬ್ಯಾಂಡೇಜ್ ಸುತ್ತಾ ಇದ್ದಾರೆ ಅಂತ. ಗಾಯ ಆಗಿರುವವನು ನೋವು ತಿಂತಾ ಇರ್ತಾನೆ. ನನಗೆ ಗೊತ್ತು ಯಾಕೋ ಇವತ್ತು ಸರಿ ಆಗ್ತಿಲ್ವಾ ಅಂದೆ. ದುರ್ಗುಟ್ಟು ನೋಡ್ತಾ ಇದ್ದೀನಿ. ಉಪಕಾರಗಳನ್ನ ಮಾಡ್ತಾ ಸೈತಾನನಿಂದ ಬಾಧಿಸಲ್ಪಟ್ಟವರು ಎಲ್ಲರನ್ನ ಅವನು ಯಾರು ಅಂತ ನೋಡ್ಲಿಲ್ಲ, ಯಾವ ಜಾತಿ ಅಂತ ನೋಡ್ಲಿಲ್ಲ, ಮತ ಯಾವುದು ನೋಡ್ಲಿಲ್ಲ. ಸೈತಾನನಿಂದ ಬಾಧಿಸಲ್ಪಟ್ಟ ಎಲ್ಲರನ್ನ ಗುಣ ಮಾಡುತ್ತಾ ಸಂಚರಿಸುತ್ತಾ. ಇದೆಲ್ಲ ನಿಮಗೆ ಗೊತ್ತಾಗಿದೆ ಅಷ್ಟೇ ಅಲ್ಲವೇ? ನಿಮ್ಗೆ ಗೊತ್ತಿಲ್ಲ? ಇಫ್ ಗಾಡ್ ಇಸ್ ವಿತ್ ಯು, ದೇವರು ನಿನ್ನ ಜೊತೆಯಲ್ಲಿ ಇದ್ರೆ ನೀನು ಉಪಕಾರ ಮಾಡ್ತೀಯ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಯಾವಾಗ ಅಪಕಾರ ಮಾಡ್ತೀಯೋ ನಿನ್ನ ಜೊತೆ ದೇವರಿಲ್ಲ ಅಂತ. ಯಾವಾಗ ಉಪಕಾರ ಮಾಡ್ತೀಯೋ ನಿನ್ನ ಜೊತೆ ದೇವರಿದ್ದಾನೆ ಅಂತ. ಸಿಂಪಲ್. ಹಲೋ ಉಪಕಾರ ಮಾಡಿದಾಗ ನಿನ್ನ ಜೊತೆ ಯಾರಿದ್ದಾರೆ? ಅಪಕಾರ ಮಾಡಿದಾಗ ಯಾರಿದ್ದಾರೆ? ನಾನು ಹೇಳಿಲ್ಲ, ನೀವೇ ಹೇಳಿದ್ದು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ನೇ ವಚನದಿಂದ ಯೇಸುವಿನಲ್ಲಿರುವ ಸತ್ಯ ಉಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ, ಆತ್ಮಿಕನ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನ ತೆಗೆದು ಹಾಕ್ಬಿಡ್ಬೇಕು. ಏನ್ ಮಾಡಬೇಕು? ಅದು ತೆಗೆದು ಹಾಕಿಬಿಡಬೇಕು ಎನ್ನೋದಕ್ಕೆ ಬಹಳ ಕಷ್ಟ. ಹೇಳೋದಕ್ಕೆ ಎಷ್ಟು ಕಷ್ಟ ಆದ್ರೆ ತೆಗೆದುಹಾಕೋದಕ್ಕೆ ಇನ್ನೆಷ್ಟು ಕಷ್ಟ. ಪೂರ್ವ ಸ್ವಭಾವವನ್ನ ಏನ್ ಮಾಡಬೇಕು? ಗಟ್ಟಿಯಾಗಿ ಹೇಳ್ರಿ, ಇನ್ನೊಂದ್ಸತಿ ಹೇಳ್ರಿ, ಇನ್ನೊಂದ್ಸತಿ ಗಟ್ಟಿಯಾಗಿ ಹೇಳ್ರಿ, ಇನ್ನೊಂದ್ಸತಿ ಕಡೆಯದಾಗಿ. ಈ ಸೌಂಡ್ ಇರ್ಬೇಕು ಫಸ್ಟ್ ಸತಿಗೆ. ಅದು ಮೋಸಕರವಾದದ್ದು, ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ, ಯಾವಾಗ ಇನ್ವರ್ಡ್ ವಿಷನ್ ಉಂಟಾದಾಗ, ನಿನಗೆ ಆಂತರಿಕವಾಗಿ ಬದಲಾವಣೆ ಆದಾಗ, ನೂತನ ಸ್ವಭಾವವನ್ನ ನೀವು ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳುವಿರಿ. ಇದು ಬೈಬಲ್ ಸ್ಟಡಿ. ಯು ಮಸ್ಟ್ ರೈಟ್ ಇಟ್ ಡೌನ್ ಆಲ್ ದ ನೋಟ್ಸ್. ನಾನು ಕ್ವಿಸ್ ಮಾಡುತ್ತೀನಿ, ಇದಾದ್ಮೇಲೆ ಕ್ವಿಸ್ ಮಾಡುತ್ತೀನಿ. ಯಾರ್ಯಾರು ನಾನು ಕೇಳೋ ಪ್ರಶ್ನೆಗಳು ಕರೆಕ್ಟಾಗಿ ಉತ್ತರ ಕೊಡ್ತೀರೋ ಅವರಿಗೆ ಸ್ತೋತ್ರ, ಮಿಠಾಯಿ ಬಹುಮಾನ, ಸ್ತೋತ್ರ. ಕ್ವಿಸ್ ಮಡ್ಗೋ ದಿನ ಬರ್ದಿರೇ ಇರಬೇಡಿ. ನೋಡಿದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಳಂಗೆ. CA ಮೀಟಿಂಗ್ ಪ್ರಸಂಗಕ್ಕೆ ಹೆಸರು ಕೊಟ್ಬಿಟ್ಟು ಬರ್ತೀರೇ ಇರೋರಂತೆ. ಹೌದಾ? ಸರಿ. CA ಮೀಟಿಂಗ್ ನಡೆಯುವಾಗ ಸೋಲೋ ಸಾಂಗು, ಗ್ರೂಪ್ ಸಾಂಗು, ಬೈಬಲ್ ರೆಫರೆನ್ಸು, ಬೈಬಲ್ ಕ್ವಿಸ್ಸು, ಆಮೇಲೆ ಮೆಸೇಜ್ ಇರೋದು. ಮೆಸೇಜಿಗೆ ಕೆಲವರು ತಪ್ಪಿಸ್ಕೊಳ್ತಾರೆ. ಆವಾಗ ಚೇರ್ಪರ್ಸನ್ ಅವ್ರ ಹೆಸರು ಹೇಳ್ಬಿಡೋದು. ಸ್ತೋತ್ರ. ಆ ವಾರ ಬಂದಾಗ ಅವರು ಮೆಸೇಜ್ ಮೆಸೇಜ್ ಕೊಡ್ಬೇಕಲ್ಲ, ಅದು ತಪ್ಪಿಸ್ಕೊಳಕ್ಕೋಸ್ಕರ CAಗೆ ಬರಲ್ಲ ಅವಾಗ. ಸ್ತೋತ್ರ. ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. 24ನೇ ವಾಕ್ಯ ನೋಡ್ರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ದೇವರ ಭಯ ಬಿಟ್ಟರೆ ಇದು ಯಾವುದು ನಮ್ಗೆ ಎಫೆಕ್ಟ್ ಆಗಲ್ಲ.
Amen. Spiritual man. The spiritual man is different from the natural man. The natural man is unconverted, unbelieving, by nature a child of wrath. ಕೋಪದ ಪಾತ್ರೆಯಾಗಿರುವವನು. ಅವನ ಸ್ವಭಾವದಲ್ಲಿ ಪ್ರಾಕೃತ ಮನುಷ್ಯನು ಅವನ ಸ್ವಭಾವದಲ್ಲಿ ಅವನ ದೇವರನ್ನ ಅಂಗೀಕರಿಸಿದವನಲ್ಲ, ದೇವರನ್ನ ಸ್ವೀಕರಿಸಿದವನಲ್ಲ. ಆಮೆನ್. ಆದರೆ ದ ಸ್ಪಿರಿಚುವಲ್ ಮ್ಯಾನ್ ಈಸ್ ಬಾರ್ನ್ ಆಫ್ ದ ಸ್ಪಿರಿಟ್, ಲೆಡ್ ಬೈ ದ ಸ್ಪಿರಿಟ್. ಅವನ ಆತ್ಮದಲ್ಲಿ ಹುಟ್ಟಿ ಆತ್ಮದಿಂದ ನಡೆಸಲ್ಪಡುವವನಾಗಿರ್ತಾನೆ. ಸ್ತೋತ್ರ. ಹೇಳಿ, ಗಟ್ಟಿಯಾಗಿ ಹೇಳ್ರಿ. ಆಮೇಲೆ ಆತ್ಮದಲ್ಲಿ ಹುಟ್ಟಿ ಆತ್ಮದಲ್ಲಿ ನಡೆಸಲ್ಪಡ್ತಾನೆ. ಇನ್ನ ಸ್ಪಿರಿಚುವಲ್ ಮ್ಯಾನ್ ಡಿಫರೆಂಟ್ ಫ್ರಮ್ ದ ಕಾರ್ನಲ್ ಮ್ಯಾನ್. ಪ್ರಾಪಂಚಿಕ ಮನುಷ್ಯನಿಗೂ ಆತ್ಮಿಕ ಮನುಷ್ಯನಿಗೂ ವ್ಯತ್ಯಾಸ ಇದೆ. The carnal man is a born again Christian who behave like the natural man. ಪ್ರಾಪಂಚಿಕ ಮನುಷ್ಯನು ಅವನು ರಕ್ಷಣೆ ಹೊಂದಿರ್ತಾನೆ, ಆದರೆ ಇವನ ಸ್ವಭಾವ ಎಲ್ಲ ನೋಡಿದ್ರೆ ಪ್ರಾಕೃತ ಮನುಷ್ಯನ ಸ್ವಭಾವ ಇವನಲ್ಲಿ ಇರುತ್ತೆ. ಸ್ತೋತ್ರ. ಹೇಳದೆ ಇದ್ದಾಗ ನನಗೊಂದು ಸಂಶಯ. ರಕ್ಷಣೆ ಹೊಂದಿರ್ತಾನೆ, ಆದರೆ ಇವನ ಸ್ವಭಾವದಲ್ಲಿ ಬದಲಾವಣೆ ಆಗಿರೋದಿಲ್ಲ. ಅವನ ಸ್ವಭಾವ ಕೇವಲ ನ್ಯಾಚುರಲ್ ಮ್ಯಾನ್, ಪ್ರಾಕೃತ ಮನುಷ್ಯನ ಸ್ವಭಾವ ಇವನಲ್ಲಿ ಕಾಣುತ್ತೆ. ದ ಕಾರ್ನಲ್ ಮ್ಯಾನ್ ಇಸ್ ಬಾರ್ನ್ ಅಗೇನ್ ಕ್ರಿಸ್ಟಿಯನ್ ಹೂ ಬಿಹೇವ್ ಲೈಕ್ ದ ನ್ಯಾಚುರಲ್ ಮ್ಯಾನ್. The carnal man is a baby Christian ಅಂತಾರೆ. ಅವನು ಶಿಶು ಅವನು. ಪ್ರಾಪಂಚಿಕ ಮನುಷ್ಯ ಅಂದ್ರೆ ಏನು? ಶಿಶು. ಅವನು ಗಟ್ಟಿಯಾದದೆಲ್ಲ ಇಷ್ಟ ಆಗಲ್ಲ, ಅವನಿಗೆ ಪ್ರಬೋಧನೆ ಎಲ್ಲ ಇಷ್ಟ ಆಗಲ್ಲ, ದೇವರ ಆತ್ಮನ ವಿಷಯ ಅವ್ರಿಗೆ ಇಷ್ಟ ಆಗಲ್ಲ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯದಿಂದ, ಸಹೋದರರೇ, ಅಪೊಸ್ತಲನಾದ ಪೌಲನು ಸಭೆಗೆ ಹೇಳ್ತಾ ಇದ್ದಾನೆ, ಕೊರಿಂಥಿಯ ಸಭೆಗೆ ಹೇಳ್ತಾ ಇದ್ದಾನೆ, ನಾನಂತೂ ದೇವರ ಆತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ. ಅಂದ್ರೆ ಸ್ಪಿರಿಚುವಲ್ ರಿಲಮ್ ನಿಮಗೆ ಕೆಲವರಿಗೆ ಓಪನ್ ಆಗಿಲ್ಲ. ಆತ್ಮಿಕ ಮಂಡಲ ಗ್ರಹಿಸುವ ಜ್ಞಾನ ಅವರಲ್ಲಿಲ್ಲ. ಅದಕ್ಕೆ ಪೌಲನ್ ಹೇಳ್ತಾನೆ, ನಾನು ಆತ್ಮಿಕದ ಆ ಪ್ರಕಟಣೆಯ ಆಧಿಪತ್ಯದಲ್ಲಿ ಇರುವ ನಾನು ನಿಮ್ಮ ಬಳಿಗೆ ಬಂದಾಗ ಆ ಲೆವೆಲಲ್ಲಿ ಮಾತಾಡದೆ ನಾನು ಲೋ ಲೆವೆಲಲ್ಲಿ ಇಳಿದು ನಿಮಗೆ ಬಾಲ್ಯ ಪಾಠಗಳನ್ನು ಹೇಳಬೇಕಾದ ಪರಿಸ್ಥಿತಿ ಬಂತು ಅಂತ. ಅದರ ಅರ್ಥ, ನಾನು ನಿಮ್ಮ ಸಂಗಡ ನಾನಂತೂ ದೇವರ ಆತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ. ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು. ಯಾವ ಗೂಸುಗಳು? ಎಲೆಕೋಸಲ್ಲ, ಎಲೆ ಗೂಸುಗಳು, ಚಿಕ್ಕ ಮಕ್ಕಳು ಪಾಪ ಆಗಿರುವಂತ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಬೇಕಾಯ್ತು. ಲಿಸನ್ ಟು ಮೀ. ಕೊರಿಂಥಿಯ ಸಭೆಯ ಕುರಿತು ನಾನು ಆರಂಭದಲ್ಲಿ ಹೇಳಿದೆ, ಎಲ್ಲ ಕೃಪಾವರಗಳನ್ನು ಹೊಂದಿರುವ ಸಭೆ, ಕರ್ತನ ಪ್ರತ್ಯಕ್ಷತೆಗಾಗಿ ಎದುರು ನೋಡ್ತಾ ಇರುವ ಸಭೆ. ಕೃಪಾವರಗಳಂದ್ರೆ ಒಬ್ಬ ಯಾರಾದ್ರೂ ಅವಿಶ್ವಾಸಿ ಒಳಗಡೆ ಬಂದ್ರೆ ಫುಲ್ ಸ್ಕ್ಯಾನ್ ಮಾಡ್ಬಿಡೋರು. ಇಷ್ಟು ಇದ್ರೂ ಪೌಲನ್ ಹೇಳ್ತಾನೆ, ನಾನು ನಿಮ್ಮ ಹತ್ರ ಮಾತಾಡುವಾಗ ಆತ್ಮಿಕರಿಗೆ ತಕ್ಕ ಹಾಗೆ ಮಾತಾಡಲಿಲ್ಲ. ಕೆಲವೊಮ್ಮೆ ಕೆಲವರು ಬಳಿಯಲ್ಲಿ ಆತ್ಮಿಕರಿಗೆ ತಕ್ಕ ಹಾಗೆ ಮಾತಾಡೋಕ್ಕಾಗಲ್ಲ. ಅವ್ರ ಹತ್ರ ಏನಾದರೂ ಮಾತಾಡಿದ್ರೆ ಬಂಡೆ ಮೇಲೆ ನೀರು ಸುರಿದಂಗೆ. ಸ್ತೋತ್ರ. ಅವ್ರಿಗೆ ಅದೆಲ್ಲ ಎಫೆಕ್ಟೇ ಆಗಲ್ಲ.
ನೀವೇನಾದರೂ ಹೇಳ್ರಿ, ದೈವಿಕವಾದಂಥ ಪ್ರಕಟಣೆ ಕುರಿತು, ಭವಿಷ್ಯದ ಕುರಿತು ಏನಾದರೂ ಮಾತನಾಡ್ರಿ, ಅವ್ರಿಗೆ ಅದೆಲ್ಲ ಇವಾಗ ಏನಾದರೂ ಇದ್ರೆ ಕೊಡಿ, ನಮ್ಗೆ ತಿನ್ಕೊಂಡು ಹೋಗ್ಬಿಡ್ತೀವಿ ಅನ್ನೋ ಸದ್ಯಕ್ಕೆ ಕೂಸುಗಳು, ಎಳೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯ್ತು. ನಿಮಗೆ ಹಾಲು ಕುಡಿಸಿದೆನು, ಅನ್ನ ಕೊಡಲಿಲ್ಲ, ಅನ್ನ ತಿನ್ನೋದಕ್ಕೆ ನಿಮ್ಗೆ ಇನ್ನೂ ಸ್ತೋತ್ರ. ನಾವು 6 ತಿಂಗಳು ಮಗುಗೆ ಏನು ಕೊಡ್ತೀವಿ? ಸ್ತೋತ್ರ. ಫಸ್ಟ್ ರೈಸ್, ಏನದು ಸಿರ್ಲಾಕ್, ರೈಸಿಂದನೇ ಸ್ಟಾರ್ಟ್ ಮಾಡೋದು. ಸ್ತೋತ್ರ. ಆಮೇಲೆ ಅನ್ನ ಚೆನ್ನಾಗಿ ಬೇಯಿಸಿ ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಇತ್ಕಿ ಪಾಪಕ್ಕೆ ತಿನ್ನಿಸ್ತೀವಿ. ಸ್ತೋತ್ರ. ಅಂದರೆ ಇವ್ರು ಯಾವ ಲೆವೆಲಲ್ಲಿ ಇದ್ದಾರೆ ಅಂದರೆ, ಅದು ಕೂಡ ಲೆವೆಲ್ ಆಗಲಿಲ್ಲ, ಈಗಲೂ ಹಾಲು ಕುಡಿತಾ ಇದ್ದಾರೆ. ಅಂದರೆ 3 ತಿಂಗಳು 4 ತಿಂಗಳು ಒಳಗಡೆನೆ ಇರೋ ಶಿಶುಗಳು. ಕೆಲವ್ರ ಮುಖ ನೋಡಿದ್ರೆ ಗೊತ್ತಾಯ್ತು ಎಷ್ಟು ತಿಂಗಳು ಅಂತ. ಸ್ತೋತ್ರ. ನೀವೇನಾದರೂ ಹೇಳಿ ಪಾಸ್ಟ್ರೆ, ನಾವಿರೋದು ಹಿಂಗೆ ಪಾಸ್ಟ್ರೆ. ಅನ್ನ ತಿನ್ನುವುದಕ್ಕೆ ನಿಮಗೆ ಶಕ್ತಿ ಇರಲಿಲ್ಲ. ಹೋಗ್ಲಿ, ಈಗಾದ್ರೂ ಬೆಳೆದಿದ್ದೀರಾ ಅನ್ಕೊಂಡು ವಾಪಸ್ ಬಂದಾಗ ಕೇಳಿದ್ರೆ ಈಗಲೂ ಬೆಳೆದಿಲ್ಲ, ಈಗಲೂ ಶಕ್ತಿ ಇಲ್ಲ. ಯಾಕೆಂದ್ರೆ ಇನ್ನು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಾ. ಶರೀರಾಧೀನವಾದ ಸ್ವಭಾವ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಹೊಟ್ಟೆ ಕಿಚ್ಚು, ಜಗಳಗಳು, ಸ್ತೋತ್ರ. ಒಬ್ರು ಕಂಡ್ರೆ ಒಬ್ರು ಪ್ರೈಸಲಾಡ ಹೇಳಲ್ಲ, ಸ್ತೋತ್ರ ಹೇಳಲ್ಲ. ನೋಡ್ರಿ, ಈಗ ಎಲ್ಲ ಬಂಡವಾಳ ಹೊರಗಡೆ ಬರ್ತಾ ಇದೆ. ಸ್ತೋತ್ರ. ಈಗ ಕರೆಕ್ಟಾಗಿ ಹೇಳ್ರಿ, ಇಲ್ಲ ನೀವೇ ಅಪರಾಧಿ ಅಂತೀನಿ ನಾನು. ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಲೆವೆಲ್ ತೋರಿಸೋದು. ನನ್ನ ಹತ್ರ ಹೇಳ್ತಾರೆ, ಪಾತ್ರ ಏನು ಆಟಿಟ್ಯೂಡ್ ತೋರಿಸೋರು ಅವರು ಪಾ. ಅವ್ರು ಮಾತ್ರ ಅಲ್ಲ, ಮಕ್ಕಳಿಗೂ ಹೇಳ್ಕೊಟ್ಟಿರ್ತಾರಂತೆ. ಸ್ತೋತ್ರ. ನೀವು ಹಾಳಾಗೋಗೋದಲ್ದ್ರೆ ಮಕ್ಕಳನ್ನ ಯಾಕೆ ಹಾಳು ಮಾಡ್ತೀರಿ? ಆಟಿಟ್ಯೂಡ್ಗಳು ತೋರಿಸೋದು, ಸ್ವಭಾವ ದೋಷಗಳು, ಹೊಟ್ಟೆ ಕಿಚ್ಚು, ಜಗಳ, ಇದೆಲ್ಲ ಎಲ್ಲಿಂದ ಬರುತ್ತೆ? ಶರೀರ ಭಾವದ ಕರ್ಮಗಳು. ಯು ಆರ್ ಸ್ಟಿಲ್ ನಾಟ್ ಎ ಸ್ಪಿರಿಚುವಲ್ ಮ್ಯಾನ್ ಆರ್ ವುಮೆನ್. ಯು ಆರ್ ಎ ಫ್ಲೆಶ್ ವರ್ಕ್ ಮಾಡ್ತಾ ಇರೋರು, ನೀವು ಫ್ಲೆಶ್ ಅಲ್ಲಿ ಮೂವ್ ಮಾಡ್ತಾ ಇರೋರು. ನೀವು ಪ್ರಾಪಂಚಿಕರು. ಯು ಆರ್ ಬಾರ್ನ್ ಅಗೈನ್. ನೀವು ಮರಳಿ ಹುಟ್ಟಿದ್ದೀರಾ, ಅದರ ಸ್ವಭಾವದಲ್ಲಿ ಚೇಂಜ್ ಆಗಿಲ್ಲ. ಆಮೇನ್. ಸ್ತೋತ್ರ ಇರಲಿ. ನಿಮ್ಮೊಳಗಡೆ ಏನಿದೆ? ನಿಮ್ಮೊಳಗಡೆ ಏನಿದೆ? ವಾಕ್ಯ ಕೇಳ್ತಾ ಇದ್ದೀನಿ. ನಿಮ್ಮೊಳಗೆ ಏನಿದೆ? ನಿಮ್ಮೊಳಗಡೆ ಏನಿದೆ? ಯಾರ್ಯಾರು ಹೇಳಿಲ್ವೋ ಅವ್ರಿಗೆಲ್ಲ ಇದೆ ಹೊಟ್ಟೆ ಕಿಚ್ಚು ಅಂತ. ಸ್ತೋತ್ರ. ನಿಮ್ಮೊಳಗೆ ಏನಿದೆ? ಹೊಟ್ಟೆ ಕಿಚ್ಚಿದೆ, ಜಗಳಗಳಿದೆ. ನೀವು ಶರೀರಾಧೀನ ಸ್ವಭಾವ ಉಳ್ಳವರಾಗಿದ್ದು ಕೇವಲ ನರ ಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ. ಸ್ತೋತ್ರ. ನಾನು ಕೆಲವೊಮ್ಮೆ ಹೇಳ್ತೀನಿ, ನಮ್ಮ ಮನೇಲಿ ಟೈಸನ್ ಸಾಕಿದ್ದೀವಿ. ಅವನಿಗೆ ಡಿಸಿಪ್ಲಿನ್ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅವನಿಗೆ ನಾವು ಏನು ಹೇಳ್ತೀವೋ ಅದನ್ನು ಹಂಗೆ ಮಾಡ್ತಾನೆ. ನಮ್ಮ ಮನೆಗೆ ಬರೋರು, ಶೋ ಪಾಸ್ಟ್ರೇ ಎಷ್ಟು ನೀಟಾಗಿ ನಿಮ್ಮ ಮಾತಕ್ಕೆ ಏನು ಕ್ಲೀನಾಗಿ ಕೇಳ್ತಾನೆ ಅಂದ. ನಾನು ಅವಾಗ ಒಂದು ಮಾತು ಹೇಳಿದೆ, ಇಷ್ಟು ನೀಟಾಗಿ ವಿಶ್ವಾಸಿಗಳು ನನ್ನ ಮಾತು ಕೇಳ್ಬಿಟ್ಟಿದ್ದಿದ್ರೆ ಎಲ್ಲ ಹೋಗ್ಬಿಡ್ತಿದ್ವಿ ಅಂತ. ನರ ಪ್ರಾಣಿಗಳಂತೆ ನಡ್ಕೋತೀವಿ. ಪ್ರಾಣಿಗಳು ಅಂದ್ರೆ ಏನು? ಸ್ತೋತ್ರ. ಕ್ರೂರತೆಯಿಂದ ನಡ್ಕೋತೀವಿ. ಆರ್ ವಿ ಸ್ಪಿರಿಚುವಲ್ ಮ್ಯಾನ್? ಆರ್ ವಿ ಸ್ಪಿರಿಚುವಲ್ ವುಮೆನ್? ನಾವು ಆತ್ಮಿಕ ಮನುಷ್ಯರೇ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಬೇಕು. ಹೂ ಈಸ್ ದ ಸ್ಪಿರಿಚುವಲ್ ಮ್ಯಾನ್? ಭಾನುವಾರ ಆರಾಧನೆಗೆ ಬಂದು ಹೋಗೋದ್ರಲ್ಲ ಆತ್ಮಿಕತೆ. ಇಲ್ಲ ನೀನು ಮನೆಯಲ್ಲಿ 8 ಗಂಟೆ ಪ್ರಾರ್ಥನೆ ಮಾಡಿದ್ರಲ್ಲ ಆತ್ಮಿಕತೆ. ಯು ಮಸ್ಟ್ ಬಿ ಚೇಂಜ್ ಆನ್ ಯುವರ್ ಕ್ಯಾರೆಕ್ಟರ್.
ನಿನ್ನ ಸ್ವಭಾವದಲ್ಲಿ ಬದಲಾವಣೆ ಬರಲಿಲ್ಲ ಆದ್ರೆ ಸ್ಟಿಲ್ ಯು ಆರ್ ಎ ಬಾರ್ನ್ ಅಗೇನ್ ಕ್ರಿಸ್ಟಿಯನ್, ಬಟ್ ಸ್ಟಿಲ್ ಯು ಆರ್ ಎ ನ್ಯಾಚುರಲ್ ಮ್ಯಾನ್ ಅಂಡ್ ವುಮೆನ್. ಪ್ರಾಪಂಚಿಕರು ನೀವು. ಉಪದೇಶ ಹೇಳುವಾಗ ಸ್ತೋತ್ರ ಬರಲ್ಲ ಅನ್ನೋದು ಚೆನ್ನಾಗಿ ಗೊತ್ತು. ಆತ್ಮಿಕ ಮನುಷ್ಯನ ಗುಣಲಕ್ಷಣಗಳೇನು, ಅವನ ಗುಣಲಕ್ಷಣಗಳೇನು? ಲೆಟ್ ಮಿ ಎಕ್ಸ್ಪ್ಲೈನ್ ಬೇಗನೆ. ಆತ್ಮಿಕ ಮನುಷ್ಯನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 1 ಕೊರಿಂಥಿಯನ್ಸ್ 2ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನ ಬೇಡ ಎನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಯಾರು? ಪ್ರಾಕೃತ ಮನುಷ್ಯ. ದೇವರ ಆತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ತಾನೆ. ಆಮೇಲೆ ಉಪದೇಶಕ್ಕೆ ಅವನು ವಿಧಿಯನಾಗ್ತಾನೆ. ದೇವರ ಸೇವಕರು ವಾಕ್ಯ ಹೇಳಿದ್ರೆ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಸರಿ ತಗ್ಗುವ ಮನಸ್ಸನ್ನು ತೋರಿಸ್ತಾರೆ, ವಿಧಿಯತ್ವದ ಸ್ವಭಾವ ತೋರಿಸ್ತಾರೆ, ಪರಿಶುದ್ಧಾತ್ಮನಿಗೆ ಬೆಲೆ ಕೊಡ್ತಾರೆ. ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳುವುದಿಲ್ಲ. ಏನು ವಿಚಾರಿಸಿ ತಿಳ್ಕೊಳ್ಳೋದು? ಅದಕ್ಕೆ ಗ್ರೀಕ್ ಪದ ನನ್ನ ಉಚ್ಚಾರಣೆ ಸರಿನೋ ಇಲ್ಲೋ ಗೊತ್ತಿಲ್ಲ. ಅನಾಕ್ರಿನೋ, ANAKRINO, ಅನಾಕ್ರಿನೋ. ನಿಮ್ಮ ಯೋಗ್ಯತೆಯನ್ನು ಟು ಇವ್ಯಾಲ್ಯುವೇಟ್, ಟು ಅಪ್ರೈಸ್, ನಿಮ್ಮ ಯೋಗ್ಯತೆಯನ್ನು ನಿರ್ಧರಿಸೋದು, ಮೌಲ್ಯವನ್ನು ನಿರ್ಧರಿಸೋದು. ದಟ್ ಈಸ್ ಕಾಲ್ಡ್ ಡಿಸೈನ್. ನಿಮ್ಮ ವಿಚಾರಿಸಿಕೊಳ್ಳೋ ವಿಷಯದಲ್ಲಿ ದೇವರ ಆತ್ಮನಲ್ಲಿ ನಡೆಸಲ್ಪಡುವವನು ಯಾರಿಂದಲೂ ವಿಚಾರಿಸಲ್ಪಡೋದಿಲ್ಲ. ಕಾರಣ ಏನು ಗೊತ್ತಾ? ಅವನಿಗೆ ಪರಿಶುದ್ಧಾತ್ಮನು ಗೈಡೆನ್ಸ್ ಕೊಡ್ತಾನೆ, ಅವನಿಗೆ ಪರಿಶುದ್ಧಾತ್ಮನು ಆಲೋಚನೆ ಕೊಡ್ತಾನೆ. ನನ್ನ ಹತ್ರ ಅನೇಕರು ಬಂದು ಆಲೋಚನೆಗಳನ್ನು ಹೇಳ್ತಾರೆ, ಪಾಸ್ಟರ್ ಹಂಗೆ ಮಾಡ್ಬಿಡೋಣ, ಹಿಂಗೆ ಮಾಡ್ಬಿಡೋಣ, ಅದು ಮಾಡ್ಬಿಡೋಣ. ಐ ವಿಲ್ ಸಿಟ್ ಅಂಡ್ ಪ್ರೇ ವೆನ್ ಗಾಡ್ ಸೇಸ್ ಸಮಥಿಂಗ್. ಹಲ್ಲೆಲೂಯಾ, ದೇವರು ಹೇಳಿದ ಕಾರ್ಯ ನಾನು ಮಾಡ್ತೀನಿ. ಅದಕ್ಕೆ ವಿರೋಧವಾಗಿ ಕೆಲವರು ಎದ್ದು ಬರ್ತಾರೆ, ಅಯ್ಯೋ ಇದು ಆಗೋದಿಲ್ಲ, ಇದು ಮಾಡಂಗಿಲ್ಲ, ನೀನು ದಾರಿ ಬಿಡೋಣ, ನೀನು ದಾರಿ ಬಿಡು, ನೀನು ಪಕ್ಕಕ್ಕೆ ಬಾ. ಸ್ತೋತ್ರ. ಒಂದ್ಸತಿ ದೇವರ ಆತ್ಮ ನನಗೆ ಹೇಳಿದಂತ ನನಗೆ ನಿಶ್ಚಯ ಆದರೆ ನೀನು ಯಾರು ವಿರೋಧ ಮಾಡಿದ್ರೆ ನಾನು ಹೋಗಿರ್ತೀನಿ. ಸ್ತೋತ್ರ. ಹೇಳಲಿಲ್ಲ ನೋಡ್ರಿ, ಹೌದಾ? ಹಾಗಾದ್ರೆ ಈ ಪಾಸ್ಟರ್ ಏನು ಹೇಳಕ್ಕೆ ಆಗಲ್ಲ ಅಂತ. ಆತ್ಮಿಕನು ಎಲ್ಲವನ್ನ ವಿಚಾರಿಸಿ ತಿಳ್ಕೊತಾನೆ. He will sit and pray. The Spirit of God will reveal the truths. Amen. The natural man cannot evaluate the things of God. ಅವನು ದೇವರ ಆತ್ಮನ ಕಾರ್ಯಗಳನ್ನ ಗ್ರಹಿಸಕ್ಕಾಗಲ್ಲ. ಅವನು ದೇವರ ಆತ್ಮನಿಂದ ನಡೆಸಲ್ಪಡುವ ಮನುಷ್ಯನನ್ನು ಗ್ರಹಿಸೋದಿಲ್ಲ. ಪ್ರಾಪಂಚಿಕ ಮನುಷ್ಯನು, ಪ್ರಾಕೃತ ಮನುಷ್ಯನು ದೇವರ ಆತ್ಮನಿಂದ ನಡೆಸಲ್ಪಡುವ ದೇವ ಮನುಷ್ಯನನ್ನ ಗ್ರಹಿಸ್ಕೊಳ್ಳೋದಿಲ್ಲ. ಅವರಿಗೆ ಗ್ರಹಿಸ್ಕೊಳಕ್ಕಾಗೋದಿಲ್ಲ. ಕಾರಣ ಅವರಿಗೆ ದೇವರ ಆಲೋಚನೆ ಹುಚ್ಚು ಮಾತಾಗಿರುತ್ತೆ. ಅದನ್ನು ಅವ್ರಿಗೆ ಗ್ರಹಿಸೋಕೆ ಅವ್ರಿಗೆ ಆಗೋದಿಲ್ಲ.